ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಿಕ್ಸ್ಡ್ ಮೀಲ್ ವಿತ್ ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನಲ್. ಏನಪ್ಪ ಇದು ಅಂತ ನೋಡ್ತಾ ಇದ್ದೀರಾ? ಹೌದು, ಒಂದೇ ಥರ ಗೋಧಿ ಚಪಾತಿ ತಿನ್ನೋ ಬದಲು ರಾಗಿ ಹಿಟ್ಟಿಂದ ಚಪಾತಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಸೇಮ್ ನಾವು ಚಪಾತಿ ಗೋಧಿ ಹಿಟ್ಟಲ್ಲಿ ಹೇಗೆ ಚಪಾತಿ ಬರುತ್ತೋ ರಾಗಿ ಹಿಟ್ಟಲ್ಲೂ ಅದೇ ಥರ ಬರುತ್ತೆ. ಅಷ್ಟೇ ಹೆಲ್ದಿ ಕೂಡ. ಮುದ್ದೆ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಅಂದರೆ ಒಂದ್ಸಲ ಈ ಥರ ಚಪಾತಿ ಮಾಡ್ಕೊಂಡು ತಿಂದರೆ ಆಯಿತು. ಹಾಗಾದರೆ ರೆಸಿಪಿ ಸ್ಟಾರ್ಟ್ ಮಾಡೋಣವಾ? ಫಸ್ಟು ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿ ಇಟ್ಟಿದ್ದೀನಿ. 1 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ, ಅಂದರೆ 1 ಡ್ರಾಪ್ 2 ಡ್ರಾಪನ್ನು ಹಾಕ್ಕೊಳ್ಳಿ. ಇಲ್ಲಾಂದರೆ ಜಾಸ್ತಿ ನಾವು ಗೀ ತಿಂತೀವಿ ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಒಂದು ಸ್ವಲ್ಪ ಚಿಟಿಕೆ ಉಪ್ಪು ಹಾಕ್ಕೊಳ್ಳಿ. ಗೋಧಿ ಹಿಟ್ಟಿಗಾದರೆ ಸ್ವಲ್ಪ ಜಾಸ್ತಿ ಉಪ್ಪು ಹಿಡಿಯುತ್ತೆ, ಬಟ್ ರಾಗಿ ಹಿಟ್ಟಿಗೆ ಸ್ವಲ್ಪ ಕಡಿಮೆ ಉಪ್ಪು ಹಿಡಿಯುತ್ತೆ. ನೋಡಿ ಒಂದು ಚಿಟಿಕೆ ಉಪ್ಪು ಹಾಕ್ಕೊಳ್ಳಿ, ಸಾಕಾಗತ್ತೆ. ನಾವು ಯಾವ ಗ್ಲಾಸಲ್ಲಿ ನೀರು ತೊಗೊಂಡಿದ್ದೀವೋ ಅದೇ ಗ್ಲಾಸಲ್ಲಿ ನಾನು ರಾಗಿ ಹಿಟ್ಟನ್ನ ತೊಗೊತಾ ಇದ್ದೀನಿ. ನೀವು ಯಾವ ಗ್ಲಾಸಲ್ಲನ ತೊಗೊಳ್ಳಿ, ಬಟ್ ಸೇಮ್ ಕ್ವಾಂಟಿಟಿ ಇರಬೇಕು. ನೀರು ನಾವು ಎಷ್ಟು ತೊಗೊತೀವೋ ಹಿಟ್ಟೂ ಅಷ್ಟೇ ತೊಗೊಬೇಕಾಗತ್ತೆ. ಲೋ ಫ್ಲೇಮ್ ಮಾಡಿ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲೂ ಗಂಟಾಗಲ್ಲ, ಏನು ಭಯ ಬೇಡ. ಜಸ್ಟ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ. ನೋಡ್ತಾ ಇದ್ದೀರಲ್ಲ, ನಾನು ಈ ಥರ ಮಿಕ್ಸ್ ಮಾಡ್ತಾ ಇದ್ದೀನಲ್ಲ, ಅಷ್ಟೇ ಮಿಕ್ಸ್ ಮಾಡಿದ್ರೆ ಸಾಕು. ಇದನ್ನು ತಣ್ಣಗಾಗೋಕ್ಕೆ ಬಿಡೋಣ. ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು. ನೀವು ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇದ್ದಂಗೆ ಮಾಡ್ಕೊಳ್ಳಿ, ಏನು ಭಯ ಇಲ್ಲ, ಆರಾಮ್ಸೆ ಚೆನ್ನಾಗಿ ಬರುತ್ತೆ ಈ ಚಪಾತಿ. ಈ ಥರ ಮಿಕ್ಸ್ ಮಾಡಿ ತಣ್ಣಗಾಗೋಕ್ಕೆ ಬಿಡ್ತಾ ಇದ್ದೀನಿ. ತಣ್ಣಗಾದ್ಮೇಲೆ ಅಂದರೆ ಒಂದು ಲೈಟಾಗಿ ನಾವು ಕೈಯಲ್ಲಿ ಮುಟ್ಬೋದು, ಅಷ್ಟು ತಣ್ಣಗಾದರೆ ಸಾಕು. ಆ ಟೈಮಲ್ಲಿ ನೋಡ್ತಾ ಇದ್ದೀರಲ್ಲ, ಇಷ್ಟು ತಣ್ಣಗಾಗಿದೆ. ಇವಾಗ ನಾನು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊತೀನಿ. ನಿಮ್ಗೆ ಎಣ್ಣೆ ಬೇಡ ಅಂದರೆ ಹಾಗೂ ಕೂಡ ನಾದ್ಕೊಬೋದು. ಎಣ್ಣೆ ಹಾಕಿದ್ರೆ ಕೈಗೆ ಅಂಟಲ್ಲ ಅಂತ ಅಷ್ಟೇ. ಚೆನ್ನಾಗಿ ನಾದಬೇಕು ಅಂದರೆ ನೀವು ಚಪಾತಿನ ಹೇಗೆ ನಾದ್ತಿರೋ ಆ ಥರ ನೀಟಾಗೆ ನಾದ್ಕೊಳ್ಳಿ. ಅದು ಫುಲ್ ಸಾಫ್ಟ್ ಆಗುತ್ತೆ. ಚಪಾತಿ ಹಿಟ್ಟಿನ ಶೇಪ್ ಅಂದರೆ ಚಪಾತಿ ಹಿಟ್ಟು ಅದಕ್ಕೆ ಬರುತ್ತೆ, ಅಲ್ಲಿ ಗಂಟ ನೀಟಾಗೆ ನಾದ್ಕೊಬೇಕು. ನೋಡ್ತಾ ಇದ್ದೀರಲ್ಲ ವಿಡಿಯೋದಲ್ಲಿ, ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಧ್ಯ ಮಧ್ಯ ನಾದ್ಕೊಂಡ್ರೆ ಆಗತ್ತೆ. ಇಷ್ಟು ನೋಡ್ತಾ ಇದ್ದೀರಾ ಎಷ್ಟು ಸಾಫ್ಟಾಗಿ ನಾದಿದ್ದೀನಿ ಅಂತ. ನೀವು ಇದೇ ಥರ ನಾದ್ಕೊಬೇಕು ಚೆನ್ನಾಗೆ. ಇಷ್ಟು ನಾದಿದ್ರೆ ಸಾಕಾಗತ್ತೆ. ಇದನ್ನು ನೆನೆಸಬೇಕು ಇಡಬೇಕು ಅಂತ ಏನಿಲ್ಲ, ಡೈರೆಕ್ಟಾಗಿ ಕಲಸಿ ಅಲ್ಲೇ ಮಾಡ್ಬೋದು. ನಾನು ರಾಗಿ ಹಿಟ್ಟನ್ನೇ ತೊಗೊತಾ ಇದ್ದೀನಿ. ಗೋಧಿ ಹಿಟ್ಟು ಚಪಾತಿಗೆ ಗೋಧಿ ಹಿಟ್ಟು ತೊಗೊತೀವಿ, ರಾಗಿ ಹಿಟ್ಟಿನ ಚಪಾತಿಗೆ ಡಸ್ಟಿಂಗಾಗಿ ರಾಗಿ ಹಿಟ್ಟನ್ನೇ ತೊಗೊಂಡು ನೀಟಾಗಿ ಲಟ್ಟಿಸ್ಕೊಳ್ಳಿ. ಎಲ್ಲೂ ಕಿತ್ತೋಗುತ್ತೆ ಅರ್ಧೋಗುತ್ತೆ ಅನ್ನೋ ಟೆನ್ಷನ್ ಬೇಡ. ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಬೋದು, ಅಷ್ಟೇ ಚೆನ್ನಾಗಿ ಬರುತ್ತೆ. ಬಟ್ ಡಸ್ಟಿಂಗ್ ಹಾಕ್ಕೊಂಡ್ರೆ ಪೌಡ್ರ್ ಹಾಕ್ಕೊಂಡು ನೀಟಾಗಿ ಲಟ್ಟಿಸ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ನಾನು ಇಷ್ಟಕ್ಕೆ ಲಟ್ಟಿಸ್ಕೊಂಡಿದ್ದೀನಿ. ಈ ಕಡೆ ಹಂಚನ ಕಾಯೋಕ್ಕೂ ಇಟ್ಟಿದ್ದೀನಿ. ನೋಡಿ ಎಷ್ಟು ತೆಳ್ಳಗೆ ಲಟ್ಟಿಸ್ಕೊಂಡಿದ್ದೀನಿ ಅಂತ. ನಿಮಗೂ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಂಡು ಹಂಚು ಕಾದಿದೆ. ಇವಾಗ ನಾನು ಚಪಾತಿನೂ ಹಾಕ್ಕೊತಾ ಇದ್ದೀನಿ. ಮಾಮೂಲಿ ನಾವು ಗೋಧಿ ಹಿಟ್ಟಿನ ಚಪಾತಿನ ಯಾವ ಥರ ಎರಡೂ ಕಡೆನೂ ಎಣ್ಣೆ ಹಾಕಿ ಬೇಯಿಸ್ಕೊತೀವೋ ಅದೇ ಥರ ಇದನ್ನು ನಾನು ಎರಡೂ ಕಡೆನೂ ಎಣ್ಣೆ ಹಾಕಿ ನೀಟಾಗಿ ಬೇಯಿಸಿಟ್ಕೊತೀನಿ. ಇಷ್ಟೇ ಎಮ್ಮಿಯಾಗಿರುವಂತಹ ರಾಗಿ ಚಪಾತಿನೂ ರೆಡಿ ಆಗುತ್ತೆ. ಗೋಧಿ ಚಪಾತಿನೇ ತಿನ್ನಬೇಕಲ್ಲಪ್ಪ ಅನ್ನೋರು ಒಂದ್ಸಲ ಥರ ಆರಾಮ್ಸೆ ರಾಗಿ ಚಪಾತಿ ಮಾಡ್ಕೊಳ್ಳಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೊಸಬ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಇದೇ ಥರ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿ ಬೇಕು ಅಂದರೆ ಮಿಕ್ಸ್ಡ್ ಮೀಲ್ ವಿತ್ ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನಲ್ನ ಮಿಸ್ ಮಾಡದೆ ವಾಚ್ ಮಾಡಿ. ಎರಡು ಚಪಾತಿನೂ ನಾನು ಎಲ್ಲ ಥರನೂ ಚಪಾತಿನೂ ಇದೇ ಥರ ಬೇಯಿಸಿಟ್ಕೊತಾ ಇದ್ದೀನಿ. ಎರಡು ಕಡೆ ಎಣ್ಣೆ ಹಾಕಿ ಪಟ ಅಂತ ಬೇಯಿಸ್ಕೊಂಡ್ರೆ ಮುಗಿಯುತ್ತೆ. ನೀವು ಗೋಧಿ ಹಿಟ್ಟಿನ ಚಪಾತಿ ಎಷ್ಟು ಸಾಫ್ಟಾಗಿರುತ್ತೋ ಅದೇ ಥರ ರಾಗಿ ಹಿಟ್ಟಿನ ಚಪಾತಿನೂ ಸಾಫ್ಟಾಗೇ ಇರುತ್ತೆ. ತೋರಿಸ್ತೀನಿ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ. ನಾನಿಲ್ಲಿ ಒಂದು ಪಲ್ಯ ಮತ್ತು ಒಂದು ಸ್ವಲ್ಪ ಮೊಸರು ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಇದಕ್ಕೆ ಕಾಯಿ ಚಟ್ನಿ, ಪುದೀನ ಚಟ್ನಿ ಯಾವುದರ ಜೊತೆನೋ ತಿನ್ಬೋದು, ಸೂಪರಾಗಿರುತ್ತೆ. ಡಯಟ್ ಮಾಡೋರಿಗೂ ಒಳ್ಳೆ ರೆಸಿಪಿ ಇದು. ಮಿಸ್ ಮಾಡದೆ ಟ್ರೈ ಮಾಡಿ. ನೋಡಿದ್ರಲ್ಲ ಎಷ್ಟು ಸಾಫ್ಟಾಗಿದೆ ಅಂತ. ಇಷ್ಟು ಸಾಫ್ಟಾಗಿದೆ ಚಪಾತಿ. ಒಂದ್ಸಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಬಾಯ್.